ನಾವು ಯಾವುದೇ ಈ ರೀತಿ ಓ ರಾಯರೆಡ್ಡಿ ಸಾಹೇಬ್ರು ಸುಮ್ಕೊಂಡ್ರಿ, ಸುಮ್ಕೊಂಡ್ರಿ. ಇವ್ರು ಬರೀ ಆರ್ಥಿಕತೆ ಮಾಡ್ಯಾರ. ಇವ್ರೇನು ಸಂವಿಧಾನದ ಏನು ಬಹಳ ದೊಡ್ಡ ಎಕ್ಸ್ಪರ್ಟ್ ಏನಲ್ಲ. ಇವ್ರೇನು ಸಂವಿಧಾನ ಶಿಲ್ಪಿ ಪಾಕಿಸ್ತಾನ ಪರವಾಗಿದ್ದವ್ರಿಗೆ ಹೇಳಿದ್ದಾರೆ. ಕೂತ್ಕೊಳ್ಳಿ ಅಧ್ಯಕ್ಷರೇ, ನನಗೆ ಮಾತಾಡ್ಲಿಕ್ಕೆ ತಾವು ಅವಕಾಶ ಕೊಟ್ಟಿದ್ದೀರಿ. ನಾನು ಹೌದು, ರಾಯರೆಡ್ಡಿ ಅವರೇ, ಯಾರು ದೇಶದ ಅನ್ನ ತಿಂದು, ಯಾರು ಈ ದೇಶದ ನೀರು ಗಾಳಿ ಕುಡಿದು ಈ ದೇಶದ ವಿರುದ್ಧ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೊಡ್ತಾರಲ್ಲ, ಅವರೆಲ್ಲ ನಮ್ಮ ಕರಾಮಿಗಳನ್ನ ಬಹಳ ಸ್ಪಷ್ಟವಾಗಿ. ಟೆನ್ಷನ್ ಈಗ ನಿಮ್ಗೆ ಏನ್ ಟೆನ್ಷನ್? ನಿನಗೆ ಟೆನ್ಷನ್? ಪಾಕಿಸ್ತಾನ ಪರ ಅದು ನಾನು ನೋಡ್ತೇನೆ. ಅಧ್ಯಕ್ಷರಿದ್ದಾರೆ ಹೇಳಿ, ಪಾಕಿಸ್ತಾನ ಪರ ಜಾಸ್ತಿ ಹೇಳಿ. ನೀವು ಸುಮ್ಮನೆ ಕೂತ್ಕೊಳ್ಳಿ, ಈಗ ಸುಮ್ಮನೆ ಮಾತಾಡಿ. ಅವರು ಪಾಕಿಸ್ತಾನ ಪರವಾಗಿ ಅವ್ರಿಗೆ ಹೇಳಿದ್ದಾರೆ, ನಿಮ್ಗೆ ಏನ್ ಭಾರತದ ಕೂತ್ಕೊಳ್ಳಿ ಈಗ. ನಾವೇನೋ ಪ್ರಸನ್ನ ಡಿಸೋಜ ಹಾಲಣಬೆ ಕೃಷಿ ಮಾಡಿ ವರ್ಷಕ್ಕೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ನಾವು ಅಧ್ಯಕ್ಷರೇ, ನಾವು ಕಾಂಗ್ರೆಸ್ಗೆ ಬೈದಲ್ಲ, ನಾವು ಮುಖ್ಯಮಂತ್ರಿಗೆ ಬೈದಲ್ಲ. ಯಾರು ದೇಶದ ವಿರುದ್ಧ ಈ ರೀತಿ ಮತ್ತೆ ಏನ್ರಿ ಅವರು ಪಾಕಿಸ್ತಾನ ಪರವಾಗಿದ್ದವರಿಗೆ ಏನ್ ಬೇಕಾದ್ರೆ ಹೇಳಿ, ಅದನ್ನ ನಾನು ಒಪ್ಪಿಗೆ ಕೊಡ್ತೇನೆ. ಮುತ್ತೈದೆ ಮಕ್ಕಳ ಹತ್ರ ಕರಿಬೇಕಾ? ಏನೋ ಅವ್ರ ಮುತ್ತೈದೆ ಮಕ್ಕಳು, ಅವರು ಮೈ ಬ್ರದರ್ಸ್ ಅನ್ಬೇಕಾ? ಏನ್ರಿ ಅಧ್ಯಕ್ಷರೇ, ಇವತ್ತು ನಮ್ಮ ದೇಶ ಇವತ್ತು ಪಾಕಿಸ್ತಾನದ ಪರವಾಗಿ ಇವತ್ತು ಭಾಳ ಘಟನೆಗಳಾಗ್ತಾ ಇದೆ. ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೋತೀನಿ, ಅಧಿಕಾರ ಬರ್ತದೆ ಹೋಗ್ತದೆ, ಯಾರು ಮುಖ್ಯಮಂತ್ರಿ ಆಗ್ತಾರೋ ಯಾರು ಇರುವುದಿಲ್ಲೋ ಅದು ಜನರ ಕೈಯಾಗಿದೆ. ಆದ್ರೆ ಒಂದು ಮಾತ್ರ, ಯಾವುದೇ ಪಕ್ಷ ಬರಲಿ, ದೇಶ ವಿರೋಧಿ ಚಟುವಟಿಕೆ ನಡೆದಾಗ ನಿರ್ದಾಕ್ಷಿಣ್ಯವಾಗಿ, ಇಲ್ಲಾಂದ್ರೆ ನೋಡ್ರಿ, ನಿಮ್ಮನ್ನ ಬಿಟ್ಟು ಅವ್ರು ಓಟ್ ಹಾಕೋರು ಯಾರಿಗೆ ಆಗ್ತಾರೆ? ಬಿ ಜೆ ಪಿಗೆ ಹಾಕ್ತಾರೆ. ಸ್ವಲ್ಪ ಕುಮಾರಣ್ಣಗೆ ಹಾಕ್ತಿದ್ರು, ಅವರೇ ಕಡೆ ನಮ್ಮ ಕಡೆ ಬಂದಾಗ ಅವ್ರಿಗೂ ರಾಜಕೀಯ ಮತ್ತೆ ಬನ್ನಿ ಟು ದಿ ಪಾಯಿಂಟ್. ಎಲ್ಲ ಸಾಲಿಡ್ ಓಟ್ ನಿಮಗೆ ಅದಾವ. ಆದ್ರೆ ನೀವು ಅಧ್ಯಕ್ಷರೇ ಅದೇ ರೀತಿ ಬರಲಿ. ಅಧ್ಯಕ್ಷರೇ, ಬೆಳಗಾವಿಯಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸ್ತಾರಲ್ಲ, ಇವ್ರು ಇಲೆಕ್ಷನ್ ಗೆದ್ದ ಮೇಲೆ